ಬೈದರ್ನಲ್ಲಿ ಇದೇ ಮಾರ್ಚ್ 2ರಿಂದ 4ರವರೆಗೆ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಜರುಗಲಿದ್ದು ರಾಜ್ಯದ 31 ಜಿಲ್ಲೆಗಳ 1500ಕ್ಕೂ ಅಧಿಕ ಪಾರಂಪರಿಕ ವೈದ್ಯರು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕವು ಶ್ರೀಮಂತ ಜೀವ ವೈವಿಧ್ಯ ತಾಣವಾಗಿದೆ. ಅನೇಕ ಪ್ರಭೇದ ಸಸ್ಯ, ಪ್ರಾಣಿ, ಕೀಟ ಸಂಕುಲವನ್ನು ಹೊಂದಿದೆ. ಮನುಷ್ಯನ ಹಾಗೆ ಇವೆಲ್ಲದಕ್ಕೂ ಬದುಕುವ ಹಕ್ಕಿದ್ದು ಇವುಗಳ ಸಂರಕ್ಷಣೆ ನಮ್ಮೆಲ್ಲರ ಹಕ್ಕಾಗಿದೆ. ಮುಂದಿನ ಪೀಳಿಗೆಗೆ ಇವುಗಳನ್ನು ಪರಿಚಯಿಸುವ ಅವಶ್ಯಕತೆ ಇದೆ. ಇನ್ನು ಋಷಿ ಮುನಿಗಳು, ಹಿರಿಯರು ಎಲ್ಲ ರೋಗಿಗಳಿಗೆ ಗಿಡಮೂಲಿಕೆ, ಪ್ರಕೃತಿ ಚಿಕಿತ್ಸೆ ಮತ್ತು ಔಷಧಿ ಗುಣಧರ್ಮ ಇಲ್ಲದ ಸಸ್ಯಗಳು ಭೂಮಿ ಮೇಲೆ ಇಲ್ಲ. ಔಷಧೀಯ ಸಸ್ಯಗಳನ್ನು ಪತ್ತೆ ಹಚ್ಚುವ, ಔಷಧ ತಯಾರಿಕೆಯ ಮಾಹಿತಿ ಕಡಿಮೆ ಆಗುತ್ತಿದೆ. ಔಷಧೀಯ ಸಸ್ಯಗಳನ್ನು ಪತ್ತೆ ಹಚ್ಚುವವರಿಲ್ಲದೆ ನಶಿಸಿ ಹೋಗುತ್ತಿವೆ. ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಮ್ಮೇಳನದ 3 ದಿನ 11 ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ ಅಂತ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಾರೀಕಿನಂದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ, ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಬೆಂಗಳೂರು ಮತ್ತು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಇವೆಲ್ಲರ ಸಂಯುಕ್ತಾಶ್ರಯದಲ್ಲಿ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಇವತ್ತು ಈ ಒಂದು 3 ದಿವಸದ ಕಾರ್ಯಕ್ರಮದ ಒಂದೇನು ವಿವರವಾದಂಥ ಒಂದು ಆಹ್ವಾನ ಪತ್ರಿಕೆ ಇದೆ. ಅದು ಮಾಧ್ಯಮದವರೆಲ್ಲರಿಗೂ ಈಗಾಗಲೇ ಮುಟ್ಟಿರ್ಬೋದು. ಮುಟ್ಟದೇ ಇದ್ದರೆ ಮುಟ್ಟಿಸಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ಇವತ್ತು ಕರ್ನಾಟಕ ರಾಜ್ಯ ಅತ್ಯಂತ ಶ್ರೀಮಂತವಾದಂಥ ಒಂದು ಜೀವ ವೈವಿಧ್ಯತೆಯ ತಾಣವಾಗಿದೆ. ನಮ್ಮ ರಾಜ್ಯದಲ್ಲಿರುವಂಥದ್ದು ಏನು ಪಶ್ಚಿಮ ಘಟ್ಟ ಇದೆ, ಮತ್ತು ಇವತ್ತು ಇತರ ಪ್ರದೇಶಗಳಿದ್ದಾವೆ. ಇಲ್ಲೆಲ್ಲ ಯಾವ್ಯಾವ ಇವತ್ತು ಅನೇಕ ಪ್ರಭೇದಗಳ ಸಸ್ಯಗಳಿದ್ದಾವೆ, ವಿವಿಧ ಪ್ರಭೇದಗಳ ಪ್ರಾಣಿಗಳಿದ್ದಾವೆ, ಕೀಟ ಸಂಕುಲ ಇದೆ. ಇವತ್ತು ಇವೆಲ್ಲ ಭೂಮಿ ಮೇಲೆ ಏನು ಜೀವ ಜಂತುಗಳಿದ್ದಾವೆ, ಇಲ್ಲಿ ಇರುವಂಥ ಸಸ್ಯ ಸಂಕುಲ, ಕೀಟ ಸಂಕುಲ, ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಮನುಷ್ಯನ ಹಾಗೆ ಇವೆಲ್ಲದಕ್ಕೆ ಬದುಕಲಿಕ್ಕೆ ಹಕ್ಕಿದೆ. ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮತ್ತು ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು, ಇದರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದರೆ ಇದೆಲ್ಲವೂ ಮುಂದಿನ ಪೀಳಿಗೆಗೂ ಭಾಳ ಅವಶ್ಯಕತೆ ಇದೆ. ನಮಗೆಲ್ಲ ಗೊತ್ತಿದೆ, ಹಿಂದೆ ಋಷಿಗಳು ಮುನಿಗಳು ಏನು ನಮ್ಮ ಎಲ್ಲ ಪೂರ್ವಿಕರಿದ್ದರು, ಯಾವುದೇ ರೋಗಗಳಿಗೆ, ಇವತ್ತು ಆಧುನಿಕ ಯುಗದಲ್ಲಿ ನಾವೆಲ್ಲ ಇದ್ದೀವಿ, ಅನೇಕ ಸಂಶೋಧನೆ ಮಾಡಿದ್ದೀವಿ, ಅನೇಕ ರೋಗಗಳಿಗೆ ಎಲ್ಲ ನಾವು ಔಷಧಿಗಳನ್ನು ಕಂಡುಹಿಡಿದಿದ್ದೇವೆ. ಮೊದಲೇ ಏನಾದರೂ ಔಷಧಿಗಳಿದ್ವಾ? ಇದ್ದಿಲ್ಲ. ಆದರೆ ಎಲ್ಲ ರೋಗಗಳಿಗೆ ಇವತ್ತು ಚಿಕಿತ್ಸೆ ಇತ್ತು. ಪ್ರಕೃತಿ ಚಿಕಿತ್ಸೆ ಅನ್ನಬಹುದು ನೀವು, ಅಥವಾ ಗಿಡಮೂಲಿಕೆಗಳಿಂದ. ಇವತ್ತು ರೋಗವಿಲ್ಲದ ಮನುಷ್ಯ ಇಲ್ಲ. ಅದೇ ರೀತಿಯಲ್ಲಿ ಇವತ್ತು ಏನು ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಏನು ಎಲ್ಲ ಸಸ್ಯಗಳಿದ್ದಾವೆ, ಅವೆಲ್ಲ ಸಸ್ಯಗಳಲ್ಲಿ ಅಂದರೆ ಔಷಧಿ ಇಲ್ಲದ, ಔಷಧೀಯ ಗುಣಧರ್ಮ ಇಲ್ಲದ ಸಸ್ಯಗಳಿಲ್ಲ ಅಂತ ಹೇಳ್ಬೋದು. ಇಂಥ ಸಸ್ಯಗಳೇನಿದ್ದಾವೆ, ಆ ಸಸ್ಯಗಳಲ್ಲಿ ಯಾವ